ಈ ತಾವು ಸಲ್ಲಿಸಿದಂಥ ಈ ಸಂತಾಪ ನಿರ್ಣಯಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುತ್ತಾ ಬಹುಶಃ ಭೀಮಣ್ಣ ಖಾಂಡ್ರೆ ಅವರ ವಿಚಾರದಲ್ಲಿ ಎರಡು ಮಾತು ನಾನು ಹೇಳಬೇಕಾಗ್ತದೆ. ಯಾಕೆಂದರೆ ಅವರು ದೊಡ್ಡ ನಾಯಕರು, ನಾನು ಸಮೇತ ಅವರೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡಿದೆ. ಸಂಜಯ್ ಗಾಂಧಿ ಅವರ ವಿಚಾರ ಎಚ್ ಕೆ ಪಾಟೀಲ್ ಅವರು ಹೇಳಿದರು. ಆ ಸಂದರ್ಭದಲ್ಲಿ ಬಾಲ್ಕಿಯಲ್ಲಿ ಯೂತ್ ಕಾಂಗ್ರೆಸ್ ಪರವಾಗಿ ಒಂದು 10 ಕಿಲೋಮೀಟರ್ ರೋಡ್ಗಳು ಮಾಡಿದ್ರು, ಸಮಾಧಾನ ಮಾಡಿದ್ರು. ಆ ಸಂದರ್ಭದಲ್ಲಿ ಹೋದಾಗ ನಾವು ರೋಡ್ ಮಾಡಲಿಕ್ಕೆ ನಾಯಕತ್ವ ವಹಿಸಿರ್ಬೋದು, ಆದರೆ ಭೀಮಣ್ಣ ಖಾಂಡ್ರೆ ಅವರ ಅನುಯಾಯಿಗಳು, ಯಾಕೆ ಅವರು ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ಬಿಟ್ರೆ ಅಲ್ಲೆಲ್ಲರೂ ರೈತರು ಅವ್ರ ಪರವಾಗಿಯೇ ಇದ್ದರು, ಜನ ಅವ್ರ ಪರವಾಗಿದ್ದರು. ಅವ್ರು ನಿಜವಾಗಿ ಒಂದು ಒಳ್ಳೆ ನಾಯಕರಾಗಿದ್ದರು. ಬಹುಶಃ ಈಗಲೂ ಸಮೇತ ಮೊನ್ನೆ ನಾನು ಅಲ್ಲಿ ಹೋಗಿದ್ದೀನಿ. ಆ ಲತಾ ಠಾಕೂರ್, ನಮ್ಮ ಐಶ್ವರ್ ಖಾಂಡ್ರೆ ಅವರು ಹೇಳಿದ್ರು, ಲತಾ ಠಾಕೂರ್ ರೋಡ್ ಮೇಲೆ ಹೋಗಿದ್ರು. ಯಾರು ಲತಾ ಠಾಕೂರ್ ಅಂತ ಹೇಳಿದ್ರೆ ನಮ್ಮ ಹಿಮಾಚಲ್ ಪ್ರದೇಶ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಮಹಿಳೆ ಇದ್ರು. ಅವರು ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋಗಿದ್ರು. ಅವರ ಹೆಸರಿನಲ್ಲಿ ನಾವು 10 ಕಿಲೋಮೀಟರ್ ರೋಡು ಬಾಲ್ಕಿಯಲ್ಲಿ ಮಾಡಿದ್ದೀವಿ. ಬಹುಶಃ ಆ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಅವರು ಸಮೇತ ಅಲ್ಲಿ ಬಂದಿದ್ದರು. ಆಗೇನಾಯ್ತು, ಭೀಮಣ್ಣ ಖಾಂಡ್ರೆ ಅವರ ಒಂದು ಪ್ರಭಾವದಿಂದ ಬಹುಶಃ ಲಕ್ಷಾಂತರ ಜನ ದೊಡ್ಡ ಸಭೆ ಮಾಡಿಸಿ ಆವತ್ತು ಏನು ಕಾರ್ಯಕ್ರಮಗಳಿದೆ ನಮ್ಮ ಈ ಕುಟುಂಬ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಾಗಲಿ ಬೇರೆ ವಿಚಾರ ಆಗಲಿ ಎಲ್ಲ ಪ್ರೋಗ್ರಾಮ್ಗಳು ಸಮೇತ ಸಕ್ಸಸ್ ಆಗಿ ಮಾಡೋಂಗೆ ಮಾಡಿದ್ರು. ನಂತರ 1989 ಇಸ್ವಿಲಿ ವೀರೇಂದ್ರ ಪಾಟೀಲ್ ಅವರ ಸಚಿವ ಸಂಪುಟ ನಾನು ಮಂತ್ರಿ ಆಗಿದೆ. ಮಂತ್ರಿಯಾಗಿ ತಮ್ಗೆ ಗೊತ್ತಿದೆ, ಆಗ ನಾವು ಕೌನ್ಸಿಲಿಗೆ ಹೋಗ್ತಾ ಇದೆ. ಆಗ ಅವರು ಕೌನ್ಸಿಲ್ ಸದಸ್ಯರಾಗಿದ್ದರು. ನಂತರ ಅವರು ಸಾಕಷ್ಟು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶನವಾಗಿದ್ದಾರೆ. ಬಹುಶಃ ನಿಜವಾಗಿ ಅಂಥ ಲೀಡರ್ಗಳು ಅವರು ಯಾವತ್ತೂ ಮಂತ್ರಿ ಆಗಬೇಕು, MLA ಆಗಬೇಕು ಅಂತ ಅಪೇಕ್ಷೆ ಪಟ್ಟವರಲ್ಲ. ಬಹುಶಃ ಪ್ರತಿ ಸಚಿವ ಸಂಪುಟದ ಮಂತ್ರಿ ಆಗಿರ್ಬೋದಾಗಿತ್ತು. ಆದರೆ ಕೊನೆಯದಾಗಿ ವೀರೇಂದ್ರ ಪಾಟೀಲ್ ಅವರ ಇದರಲ್ಲಿ ಮಾತ್ರ ಅವರು ಸಾರಿಗೆ ಸಚಿವರಾಗಿ ಬಂದಿದ್ದರು. ವೀರಪ್ಪ ಮೊಯ್ಲಿ ಅವರ ಇದರಲ್ಲಿ ಬಂದಿದ್ದರು. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ, ಯಾವುದಕ್ಕೆ ಆಸೆ ಪಡದೆ ಜನರಿಗೋಸ್ಕರ ಕೆಲಸ ಮಾಡಿ ಅಲ್ಲಿ ಆ ಸಕ್ಕರೆ ಕಾರ್ಖಾನೆಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ರೆ ಬಹುಶಃ ಸಾವಿರಾರು ಲಾರಿಗಳು ವೆಹಿಕಲ್ಗಳು ಓಡ್ತಾ ಇತ್ತು ಅಲ್ಲಿ ನಮ್ಮ ಬಾಲ್ಕಿ ಹೋಗಿ ಆ ಥರ ಮಾಡ್ತಾರೆ. ಮತ್ತೆ ಅವರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ನಮ್ಮ ಯುವ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಬಸವರಾಜ ಬುಳ್ಳಾ ಅಂತ ಹೇಳ್ಬಿಟ್ಟು ಅವ್ರ ಕಾಲೇಜಲ್ಲಿ ಯಾರು ಲೆಕ್ಚರ್ ಆಗಿದ್ದರು ಅವ್ರನ್ನೇ ನಾವು ಬಿದರ್ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿ ರೆಕಮೆಂಡ್ ಮಾಡಿಬಿಟ್ಟು ನಾವು ಆ ಸಂದರ್ಭದಲ್ಲಿ ಮಾಡಿದ್ವಿ. ಬಹುಶಃ ಅಂಥ ಜೀವಂತ ನಾಯಕ ಇವತ್ತು ನಮ್ಮಲ್ಲಿ ವಿರಳವಾದ ಈ ಸ್ವಾತಂತ್ರ್ಯ ಹೋರಾಟಗಾರರು. ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು. ಹೈದರಾಬಾದ್ ಕರ್ನಾಟಕದಲ್ಲಿ ಏಕೀಕರಣ ಮಾಡೋದಕ್ಕೆ ಸಾಕಷ್ಟು ಅವರು ಪ್ರಯತ್ನ ಮಾಡಿದವರು. ಇಂಥ ಒಂದು ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ನಾಗಲಿ ಹೋಗಿದ್ದಾರೆ. ಬಹುಶಃ ನಮ್ಮೊಟ್ಟಿಗೆ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಇನ್ನೊಬ್ಬರು ನಮ್ಮ MP ವಿಜಯೇಂದ್ರ ಖಂಡ್ರೆ ಅವರಿದ್ದಾರೆ. ಎಲ್ಲರೂ ಸಮೇತ ಇವತ್ತು ಅವರು ಹಾಕಿದಂಥ ಇವತ್ತು ಪಾಪ್ಯುಲಾರಿಟಿ ಬರಬೇಕಾದ್ರೆ ಅವರು ಹಾಕಿದ್ರು. ನಿಜವಾಗಿ ಅಂಥ ಒಂದು ಪಾಪ್ಯುಲಾರಿಟಿಯಲ್ಲಿ ಇವತ್ತು ಎಲ್ಲರನ್ನ ಜನ ಇನ್ನೂ ಆ ಕುಟುಂಬ ವರ್ಗದವರೊಟ್ಟಿಗೆ ಇದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಅವರ ಅಗಲಿಕೆಯಿಂದ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರೆಲ್ಲ ಯಾರು ಹಿಂಬಾಲಕರಿದ್ದಾರೆ, ಫಾಲೋವರ್ಸ್ ಇದ್ದಾರೆ, ಅವರಿಗೆಲ್ಲ ಶಕ್ತಿ ಕೊಡಲಿ ಎಂಬ ಮಾತನ್ನು ಹೇಳಿ, ಲಕ್ಕಣ್ಣ ಅವರು ನಮ್ಮ ಬೆಂಗಳೂರವರೇ ಆಗಿದ್ದರು, ನನ್ನೊಟ್ಟಿಗೆ ಸಮೇತ ಅವರು MLA ಆಗಿದ್ದವರು. ಅವರು ಸಮೇತ ಪಾಪ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರು. ಗಾಡ್ಗಿಲ್ ಅವರು ಬಹುಶಃ ಒಂದು ವಿಚಾರದಲ್ಲಿ ಇವತ್ತು ವೆಸ್ಟರ್ನ್ ಘಾಟ್ ಬಹುಶಃ ನಮ್ಮ ಇಡೀ ಪ್ರಪಂಚದಲ್ಲಿ ವೆಸ್ಟರ್ನ್ ಘಾಟ್ ನಾವು ಆ ಪರಿಸರ ಉಳಿಸಲಿಗೋಸ್ಕರವಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಅವರು ಈ ಸಮೇತ ಈ ಸಂದರ್ಭದಲ್ಲಿ ಸಂತಾಪ ಸೂಚನೆಯನ್ನು ಮಾಡಿ ನಾವೆಲ್ಲ ಸೇರಿ ಅವರು ಶಾಂತಿ, ಅವರ ಆತ್ಮಕ್ಕೂ ಶಾಂತಿ ಬರಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.